ಮಿಂಚಿನ ಮುಂದೆ ಮನೆ ಮಂದಿಯನ್ನು ಪುಸ್ತಕದಲ್ಲಿ ವರ್ಣಿಸಿದ ಗಿಲ್ಲಿ. ರಘುಗೆ ಸಖತ್ ಟಾಂಗ್ ಕೊಟ್ಟಿದ್ದಾರೆ. ವೀಕೆಂಡ್ ಬಂತು ಅಂದರೆ ಬಿಗ್ ಬಾಸ್ ಕಿಚ್ಚನ ಪಂಚಾಯಿತಿ ಕಳೆ ಕಟ್ಟುತ್ತದೆ. ಈ ವಾರ ಕೂಡ ಸಾಕಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳ ಬಗ್ಗೆ ಚರ್ಚೆ, ವಾದ ವಿವಾದ ನಡೀತಾ ಇದೆ. ಸುದೀಪ್ ತಮ್ಮದೇ ಶೈಲಿಯಲ್ಲಿ ಮನೆ ಮಂದಿಗೆ ಕ್ಲಾಸ್ ತಗೊಂಡಿದ್ದಾರೆ. ಶನಿವಾರದ ಎಪಿಸೋಡ್ ವೀಕ್ಷಕರಿಗೆ ಸಖತ್ ಮಜಾ ಕೊಟ್ಟಿದೆ. ಶೋ ನೋಡುತ್ತಿರುವ ವೀಕ್ಷಕರು ಸ್ಪರ್ಧಿಗಳ ಬಗ್ಗೆ ಕೇಳಿದ ಪ್ರಶ್ನೆಗಳನ್ನು ಓದಿ ಹೇಳಲಾಯಿತು. ಯಾರು ಯಾರ ತಪ್ಪು ಮಾಡ್ತಿದ್ದಾರೆ, ಹೇಗೆ ಬದಲಾಯಿಸಿಕೊಳ್ಳಬೇಕು ಎನ್ನುವ ಚರ್ಚೆ ನಡೀತಾ ಇದೆ. ಜೊತೆಗೆ ನಾಮಿನೇಟ್ ಆಗಿರುವವರಲ್ಲಿ ಸೇಫ್ ಆಗಿರುವ ಒಬ್ಬ ಸ್ಪರ್ಧಿಯ ಹೆಸರನ್ನು ಕೂಡ ಸುದೀಪ್ ಹೇಳಿದ್ದಾರೆ. ಧ್ರುವನ್ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ 1 ವಾರ ಉಳಿದುಕೊಳ್ಳಲಿದ್ದಾರೆ. ಹಾಗಿದ್ದರೆ ಯಾರು ಎಲಿಮಿನೇಟ್ ಆಗ್ತಾರೆ ಎನ್ನುವುದು ಭಾನುವಾರದ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ. ಮನೆಯಲ್ಲಿ ಧ್ರುವನ್ ಬಗ್ಗೆ ಗಿಲ್ಲಿ ಪುಸ್ತಕ ಬರಿತೀನಿ ಅಂತ ಹೇಳಿ ಕಾಲೆಳೆದಿದ್ದು ಗೊತ್ತಾಯಿದೆ. ಇದೇ ಟಾಪಿಕ್ಕನ್ನು ಭಾನುವಾರದ ಎಪಿಸೋಡ್ನಲ್ಲಿ ಸುದೀಪ್ ಪ್ರಸ್ತಾಪಿಸಿದ್ದಾರೆ. ಮನೆಯಲ್ಲಿ ಯಾರ ಪುಸ್ತಕ ಬರಿತೀರಾ ಗಿಲ್ಲಿ ಎಂದಾಗ ಪ್ರತಿಯೊಬ್ಬರ ಬಗ್ಗೆಯೂ ತಮ್ಮ ಅಭಿಪ್ರಾಯಗಳನ್ನು ತಮಾಷೆಯಾಗಿ ಹೇಳಿ ಗಿಲ್ಲಿ ಕಾಲೆಳೆದಿದ್ದಾರೆ. ಒಂದು ಕಾಲದಲ್ಲಿ ಬಹಳ ಆತ್ಮೀಯರಾಗಿದ್ದು ಈಗ ಅಂತರ ಕಾಯ್ದುಕೊಂಡಿರುವ ರಘು ಬಗ್ಗೆ ಕೂಡ ಗಿಲ್ಲಿ ತಮಾಷೆಯನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಿಸಿದ ಪ್ರೋಮೋ ವೈರಲ್ ಆಗ್ತಿದೆ. ನಾ ಕಂಡ ಧ್ರುವಂತ ನಾಮಿನೇಷನ್ ಅಂತ ಬಂದಾಗ ಧ್ರುವಂತ್ ನಾಗವಲ್ಲಿಯಾಗಿ ಬದಲಾಗಿದ್ದನ್ನು ನೋಡಿ ಎಂದಿದ್ದಾರೆ. ಸೂರಜ್ ಬಗ್ಗೆ ಮಾತನಾಡಿ, ಈ ಕಥೆಯ ನಾಯಕ ಪೂಲ್ ಇಂದ ಎದ್ದು ಬಂದಿದ್ದಾನೆ ಎಂದು ಅವರು ಅಂದುಕೊಂಡಿದ್ದಾರೆ, ಎಲ್ಲೋ ಬಿದ್ದಿದ್ದಾರೆ ಅಂತ ಇನ್ನೂ ಗೊತ್ತಾಗಲಿಲ್ಲ ಅಂತ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ. ರಘುವಣ್ಣ ಬಂದಾಗ ನಾವೆಲ್ಲ ಭಾವಿಸಿದ್ದು ಫೈಟು, ಆ್ಯಕ್ಷನ್, ಲಾಂಗ್, ಮಚ್ಚು ಎಲ್ಲ ಓಡಾಡ್ತಾವೆ ಅಂತ. ಆದರೆ ಕಿಚನಲ್ಲಿ ಬೆಳ್ಳುಳ್ಳಿ ಬಿಡಿಸೋದು ಈರುಳ್ಳಿ ಕಟ್ ಮಾಡ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಗಿಲ್ಲಿ ತಮಾಷೆಗೆ ಧ್ರುವಂತ್ ಪ್ರತಿಕ್ರಿಯಿಸಿ, ಗಿಲ್ಲಿ ಜಿಗ್ನೆ ಥರ, ಅವರು ಸರ್ವೈವ್ ಆಗಬೇಕಂದ್ರೆ ಯಾರನ್ನಾದರೂ ಕಚ್ಚು ತಿರುಗಬೇಕು ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಸದ್ಯ ಈ ಪ್ರೋಮೋ ವೈರಲ್ ಆಗ್ತಿದೆ. ನಿಮಗೆ ಏನನ್ಸುತ್ತೆ? ಈ ಭಾನುವಾರದ ಸಂಚಿಕೆಯಲ್ಲಿ ಯಾರು ಈ ವೀಕ್ ಎಲಿಮಿನೇಟ್ ಆಗ್ತಾರೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಅಂತ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.